ವಿಡಿಯೋ ಅಲ್ಲಿ 20th ಆರ್ ಕ್ವಶನ್ ಮಾಡೋಣ. ಅದನ್ನ ಸಪರೇಟ್ ಆಗಿ ಬರ್ದಿದ್ದೀನಿ. ಅಂದ್ರೆ ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಸರ್ಕಲ್ ಪಾಸಸ್ ಥ್ರೂ ದಿ ಪಾಯಿಂಟ್ -7,1. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದ್ ಸರ್ಕಲ್ ಇದೆ ಅಂತೆ. ಓಕೆ, ಈ ಸರ್ಕಲ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. ಯಾವ್ದದು -7,1 ಇಂದ ಪಾಸ್ ಆಗ್ತಾ ಇದೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಸೆಂಟರ್ ಆಫ್ ದ ಸರ್ಕಲ್ ಈಸ್ -5,4. ಓಕೆ, ಇದೇ ಸೆಂಟರ್ ಅನ್ಕೊಳ್ಳೋಣ, ಇದನ್ನ ಓ ಅಂತ ಅನ್ಕೊಳ್ಳೋಣ. ಇದ್ರ ಸೆಂಟರ್ ಬಂದ್ಬಿಟ್ಟು ಏನದು -5,4. ಈಗ ನಾವೇನ್ ಕಂಡ್ಬೇಕಂತೆ, ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ನೀವೇ ನೋಡ್ರಿ, ಇವ್ರಿಬ್ಬರನ್ನ ಜಾಯಿನ್ ಮಾಡಿದ್ರೆ ಇವ್ರಿಬ್ಬರ ನಡುವೆ ಡಿಸ್ಟೆನ್ಸ್ ನಥಿಂಗ್ ಬಟ್ ಏನಿರುತ್ತೆ, ರೇಡಿಯಸ್ ಇರುತ್ತೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಆಗ್ಬಿಟ್ಟು ಇದು ಕಂಡುಹಿಡಿದ್ಬಿಟ್ರೆ ರೇಡಿಯಸ್ ಕಂಡುಹಿಡ್ದಂಗೆ. ಸೊ ಫಾರ್ಮುಲಾ ಏನು, ಈಸ್ ಈಕ್ವಲ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಸೊ ಇದೇನಾಗುತ್ತೆ, ಅವಾಗ ಇದು x1 y1 ಆಗುತ್ತೆ, ಇದು ಬಂದ್ಬಿಟ್ಟು x2 y2 ಆಗುತ್ತೆ. ಈ ಡಿಸ್ಟೆನ್ಸ್ ನಥಿಂಗ್ ಬಟ್ ಏನಂತ ರೇಡಿಯಸ್. ಸೊ ನಾನು ಅದಕ್ಕೆ ಆರ್ ಅಂತ ಬರೀತೀನಿ. ಇಸ್ ಈಕ್ವಲ್ ಟು ಈ ನೆಕ್ಸ್ಟ್ ವ್ಯಾಲ್ಯೂ ಏನು -7. ಈ ಮೈನಸ್ ಫಸ್ಟ್ ಬರ್ದ್ಬಿಡ್ತೀನಿ. x1 ವ್ಯಾಲ್ಯೂ ಏನಿದೆ -5 ಇದೆ. ಮೈನಸ್ ಪಕ್ಕಕ್ಕೆ ಮೈನಸ್ ಬರ್ಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು, ಹೋಲ್ ಸ್ಕ್ವೇರ್ ಪ್ಲಸ್ ಈಗ y2 ವ್ಯಾಲ್ಯೂ ಏನು 1 ಮೈನಸ್ y1 ವ್ಯಾಲ್ಯೂ ಏನಿದೆ, y1 ವ್ಯಾಲ್ಯೂ ಬಂದ್ಬಿಟ್ಟು 4 ಇದೆ, 4 ಹೋಲ್ ಸ್ಕ್ವೇರ್ ಆಯ್ತು. ಈಗ r ಇಸ್ ಈಕ್ವಲ್ ಟು √-7 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್. ಈಗ 1 - 4 ಏನಾಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಗ್ರೇಟ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 4 ಅಲ್ಲಿ 1 ಹೋದ್ರೆ 3 ಸ್ಕ್ವೇರ್ ಆಗುತ್ತೆ. r ಇಸ್ ಈಕ್ವಲ್ ಟು ಓಕೆ, ಇಲ್ಲಿ -7 + 5 ಏನಾಗುತ್ತೆ, -2 ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ -3 ಹೋಲ್ ಸ್ಕ್ವೇರ್ ಆಯ್ತು. ಈಗ r ಇಸ್ ಈಕ್ವಲ್ ಟು ಓಕೆ, -2 ಸ್ಕ್ವೇರ್ ಏನು 4, ಆಮೇಲೆ -3 ಸ್ಕ್ವೇರ್ ಏನು 9. ಸೊ r ಇಸ್ ಈಕ್ವಲ್ ಟು 9 + 4 ಏನು 13. ಓಕೆ, ಇದು ಬಂದ್ಬಿಟ್ಟು ರೇಡಿಯಸ್ ಬಂದ್ಬಿಟ್ಟು ಏನು √13 ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ರೇಡಿಯಸ್ ಆಫ್ ದ ಸರ್ಕಲ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಈಗ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.